ನಮ್ಮ ದೇವಿಕಾ ಅವರು ಒಳ್ಳೆ ಅಡಿಗೆಲ್ಲ ಮಾಡ್ತಾರೆ. ಸೌಂದರ್ಯ ಸ್ಪರ್ಧೆಯ ವಿಜೇತರಾಗಿರುವಂಥ ಇವರು ಈ ದೋಸೆ ಎಲ್ಲ ಈಗ ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಒಂದು ವಿಡಿಯೋ ಮಾಡ್ಕೊಳ್ಳುವ ಅಂತ ಬಂತು. ದೇವಿಕಾ ಅವರನ್ನು ನಾವು ಒಂದು ವಿಷಯಕ್ಕೆ ತುಂಬ ಶ್ಲಾಘಿಸಬೇಕು. ತಂದೆಯ ಒಂದು ಮಾತು ಆದರ್ಶ ಏನಿದೆ ಅದನ್ನು ಪಾಲಿಸ್ಕೊಂಡು ಬಂದವರು ಮಗಳು ಕೂಡ. ತಂದೆ ಅವರು ಪ್ರಾಂಶುಪಾಲರಾಗಿರೋದ್ರಿಂದ ಫೀಸ್ ಕಟ್ಟಲಿಕ್ಕೆ ಮಕ್ಕಳಿಗೆ ಕಷ್ಟ ಇರುವಂಥ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಅದೇ ಜೊತೆಗೆ ಮಗಳು ಕೂಡ ಹಾಗೆಯೇ ಅವರ ಫಸ್ಟ್ ಸ್ಯಾಲರಿನ ನೀವು ಫಸ್ಟ್ ಸ್ಯಾಲರಿಯನ್ನು ನೀವು ಒಂದು ಮಗುವಿನ ಫೀಸ್ ಕಟ್ಟಿದ್ದಾರೆ, PUCಗೆ ಹೋಗುವಂಥ ಮಗುವಿನ ಫೀಸ್ ಕಟ್ಟಿದ್ದಾರೆ. ನಾನು ಮೊದಲು ಕಾಲೇಜ್ ಪ್ಲೇಸ್ಮೆಂಟ್ ಆಗೋ ಮುಂಚೆ ನನ್ನ ಮೈಂಡಲ್ಲಿ ಇತ್ತು, ನನಗೆ ಅದೆಷ್ಟೇ ಸ್ಯಾಲ್ರಿ ಸಿಗಲಿ, ಎಂಥ ಪ್ಯಾಕೇಜ್ ಸಣ್ಣದಿದ್ರು ದೊಡ್ಡ ಪ್ಯಾಕೇಜ್ ಇದ್ದರೂ ಕೂಡ ನನ್ನ ಪ್ಯಾಕೇಜಲ್ಲಿ 1% ನಾನು ದೇವರಿಗೆ ಅಂತ ಇಡ್ತೇನೆ, 1% ಬಡವರಿಗೆ ಅಂತ ಇಡ್ತೇನೆ ಅಂತ ಹೇಳಿ. ಅದೆಷ್ಟಾದರೂ ಆಗಿರಲಿ, ಸಣ್ಣ ಪ್ಯಾಕೇಜ್ ಇದ್ರು ದೊಡ್ಡ ಪ್ಯಾಕೇಜ್ ಇದ್ರು ಅದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಇಷ್ಟಿಷ್ಟು ಇಡ್ತೇನೆ ಅಂತ ಹೇಳಲಿಲ್ಲ, ಅಟ್ಲೀಸ್ಟ್ 1% ಆದರೂ ಇಡ್ತೇನೆ ಅಂತ ಇತ್ತು ನನಗೆ. ಒಂದು ಹೆಣ್ಮಗಳಿಗೆ ಹೆಲ್ಪ್ ಮಾಡಬೇಕು, ತುಂಬ ನೀಡಲಿರೋರಿಗೆ, ಸುಮ್ಮನೆ ಯಾರಿಗೋ ಕೊಟ್ಬಿಟ್ಟು ಅದು ವೇಸ್ಟ್ ಆಗಬಾರ್ದು. ಯಾಕಂದ್ರೆ ನಾನು ತುಂಬ ಕಷ್ಟಪಟ್ಟು ದುಡ್ದಿರೋದು, ಅದು ಫಸ್ಟ್ ಸ್ಯಾಲ್ರಿ ಬೇರೆ. ಸ್ವಲ್ಪ ಯಾರಿಗಾದ್ರು ಒಳ್ಳೆ ಟ್ರಸ್ಟ್ ಇರೋರಿಗೆ ಕೊಡಬೇಕು ಅಂತ ಹೇಳಿತ್ತು ಮೊದಲೇ ಮೈಂಡಲ್ಲಿ. ಸೊ ಮುಂದೆ ಸಹ ನನ್ನ ಕೈಲಿ ಆಗ್ತದೆ ಅಂತ ಇದ್ದಾಗ ನಾನು ಹೆಲ್ಪ್ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಎಸ್, ಒಳ್ಳೆಯದು. ಇದಕ್ಕೂ ಕೂಡ ಆದರ್ಶವಾಗಿ ಇರಬೇಕು, ಇನ್ನೊಬ್ಬರಿಗೂ ಕೂಡ ನಾವು ಆದರ್ಶರಾಗಬೇಕು.